ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಹಿಂದೂ ಗೀತಾ ಮಂದಿರದಲ್ಲಿ ಕೃಷ್ಣನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಲಕ್ಷ ತುಳಸಿ ದಳ ಅರ್ಚನೆ ಮಾಡುವ ಮುಖಾಂತರ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ರಾಯಚೂರು ನಗರದ ಗೀತಾ ಮಂದಿರದಲ್ಲಿ 49ನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಪ್ರತಿ ವರ್ಷದಂತೆ ಆಚರಣೆ ಮಾಡಲಾಯಿತು. 1 ಗಂಟೆ ಸುಮಾರಿಗೆ ಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸಲಾಯಿತು. ನಂತರ 1 ಲಕ್ಷ ತುಳಸಿ ದಳ ಅರ್ಚನೆಯನ್ನು ವಿಶೇಷವಾಗಿ ಸಲ್ಲಿಸಲಾಯಿತು. ಈ ವೇಳೆ ಆರ್ಯ ವೈಶ್ಯ ಸಮಾಜ, ಕೃಷ್ಣನ ಭಕ್ತರು ಸೇರಿ ಸಾಕಷ್ಟು ಜನಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದರು. ಅಲ್ಲದೆ ಸಂಜೆ ವೇಳೆ ವಿಶೇಷ ಪೂಜಾ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ. ಮುಂದಿನ ವರ್ಷ 50ನೇ ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಯಾವ ರೀತಿ ಅದ್ದೂರಿಯಾಗಿ ಮಾಡಬೇಕು ಎಂಬ ಬಗ್ಗೆ ಚರ್ಚೆ ಮಾಡಲಾಗಿದ್ದು, ಮುಂದಿನ ವರ್ಷ ವಿಶೇಷವಾಗಿ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಲು ನಿರ್ಧರಿಸಲಾಯಿತು. ಮತ್ತೆ ವೇದಾಂತ ಶಾಸ್ತ್ರಗಳ ನೆರೆ ಓದಿ ರಶ್ಮಿ ಒಂಚೂರು ಈ ಕಡೆ ಬಂದು ನಾನು ಸಂಗೀತ ಮೇಲಿನ ಗಂಗೆ ತೊಡುಕಾಡುತ್ತಿರಲು ಹರ ಪಾರ್ವತೀ ದೇವಿ ಋಷಭವನ್ನೇರಿ ಒಂದು ನಾವು ಪತ್ರಕರ್ತರಾಗಿದ್ದಾಗ ನಾವು ಇವರು ಸಹ ಮಾಹಿತಿ ತಗೊಂಡು ಸುದ್ದಿ ಮಾಡಿದ್ವಿ ಆಯ್ತಲ್ಲ. ಅನ್ಫಾರ್ಚುನೇಟ್ಲಿ ಏನಾಗಿದೆ, ಇವತ್ತು ನಮಗೆ ಆಯೋಗದ ಮುಂದೆ ನಾವು ಆಯೋಗದಲ್ಲಿ ಆಯುಕ್ತರಾದ ಮೇಲೆ ಕರ್ತರ ಇದಕ್ಕೆ ಹೇಳ್ತಾರೆ ಗ್ರೂಪ್ಗೆ ಒಂಥರ ಅವಮಾನ ಆದಂಗೆ. ಅವ್ರು ಬರ್ತಾರೆ ಮಾಹಿತಿ ಕೇಳೋದು, ಅವ್ರು ಯಾವ ಪತ್ರಕರ್ತರು ಏನು ವಿಚಾರ ಮಾಡಿದಾಗ ಅವರು ಜೆನ್ಯೂನ್ ನೈಜ ಪತ್ರಕರ್ತರಾಗಿರೋದು ಪತ್ರಕರ್ತರು ಅಂತ ತಿಳ್ಕೊಂಡ್ಬಂದು ಇದನ್ನ ದುರುಪಯೋಗ ಪಡಿಸ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ. ಸೊ ಅದು ನಿಮ್ಮಂಥ ಯಾರು ಪತ್ರಕರ್ತರು ಜಿಲ್ಲಾ ಮಟ್ಟದಲ್ಲಿ ಅದನ್ನ ತಡೆಯೋದಕ್ಕೆ ಏನು ಕ್ರಮ ಮಾಡ್ಬೋದು, ದಯವಿಟ್ಟು ಮಾಡಿ ಅಂತ ನಾನು ನಿಮಗೆ ನಮಗೆ ಅನುಭವ ಆಗ್ತಿರೋದು. ಇವಾಗ ನಮ್ಗೆ ಎಷ್ಟು ಕೆಟ್ಟ ಹೆಸರಿದೆ ಅಂತ ಈ ಕಡೆ ಬಂದ ಮೇಲೆ ಗೊತ್ತಾಗ್ತದೆ. ಯಾಕೆ ಕೆಟ್ಟ ಹೆಸರಿದೆ ಅಂದರೆ ಇಂಥವ್ರ ಕಡೆ ನಾವುಗಳು ಆದಮೇಲೆ ಈ ಥರ ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯಾಗಾರಗಳನ್ನ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಪ್ರತಿ ತಿಂಗಳು 1 ಅಥವಾ 2 ಜಿಲ್ಲೆಯಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಈಗ ನಾವು ಇದು ರಾಯಚೂರ್ದು 6ನೇ ಜಿಲ್ಲೆ ಇದು. ಇಲ್ಲಿ ಯಾಕೆ ನಾವು ಈ ಜಿಲ್ಲೆನ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ಇಲ್ಲಿ ದ್ವಿತೀಯ ಮೇಲ್ಮನವಿ ಅರ್ಜಿಗಳ ಸಂಖ್ಯೆ ಜಾಸ್ತಿ ಇದೆ. ರಾಜ್ಯಕ್ಕೆ ಇದು 4ನೇ ಸ್ಥಾನದಲ್ಲಿದೆ. 2238 ದ್ವಿತೀಯ ಮೇಲ್ಮನವಿ ಅರ್ಜಿಗಳು ನಮ್ಮ ಆಯೋಗದ ಮುಂದೆ ರಾಯಚೂರು ಜಿಲ್ಲೆಯವು ಬಾಕಿ ಇದ್ದಾವೆ. ಇದುವರೆಗೂ ರಾಯಚೂರು ಜಿಲ್ಲೆಯ ಒಂದು 20 ವರ್ಷದಲ್ಲಿ 10,000
330 ದ್ವಿತೀಯ ಮೇಲ್ಮನವಿ ಅರ್ಜಿಗಳು ರಾಯಚೂರು ಜಿಲ್ಲೆಯೇ ವಿಲೇವಾರಿಯಾಗಿದ್ದಾವೆ ಕಾಯ್ದೆ ಬಂದಾಗಿಂದ. ಇನ್ನೂ 2238 ಬಾಕಿ ಇದ್ದಾವೆ. ನಾವು ಆಯೋಗಕ್ಕೆ ಬಂದಂಥ ಸಂದರ್ಭದಲ್ಲಿ 56,000 ದ್ವಿತೀಯ ಮೇಲ್ಮನವಿ ಅರ್ಜಿಗಳಿತ್ತು. ನಾವು ನ್ಯಾಯಾಲಯದ ಕಲಾಪಗಳನ್ನ ಶೀಘ್ರಗತಿಯಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಮ ಅರ್ಜಿಗಳ ಸಂಖ್ಯೆ ಈಗ 44,330ಕ್ಕೆ ಇಳಿದಿದೆ. ನಮ್ಮ ಅವಧಿ ಮುಗಿಯೋದ್ರೊಳಗಡೆ ಎಲ್ಲ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಹೋಗಬೇಕು ಅಂತೇಳಿ. ಯಾಕೆಂದರೆ ಪ್ರತಿ ವರ್ಷ ಮತ್ತಷ್ಟು ಅರ್ಜಿಗಳು ಬರ್ತಾನೆ ಇರುತ್ತೆ. ಈಗಾಗಲೇ ನಾವು ಬಂದು ಇಷ್ಟು ವಿಲೇವಾರಿ ಮಾಡಿದ್ದೀವಿ. ಈಗಾಗಲೇ 5,000 to 6,000 ಹೊಸ ಅರ್ಜಿಗಳು ಕೂಡ ಬಂದಿದ್ದಾವೆ. ಅವನ್ನು ಸೇರಿಸಿದಂಗೆ ಇವರು ಎಲ್ಲವನ್ನು ಇನ್ನೂ ವಿಲೇವಾರಿ ಮಾಡಬೇಕು ಅಂತೇಳಿ ಡೈಲಿ ನಾವು 30 to 40 ಕೇಸ್ಗಳನ್ನ ವಿಲೇವಾರಿ ಮಾಡ್ತಾ ಇದ್ದೀವಿ. ಅದನ್ನು ಸಂಖ್ಯೆನೂ ಕೂಡ ನಾವು ಜಾಸ್ತಿ ಮಾಡಿಕೊಂಡು ಇನ್ನಷ್ಟು ಶೀಘ್ರವಾಗಿ ಇನ್ನಷ್ಟು ವೇಗ ಕೊಡಬೇಕು ಅಂತೇಳಿ ಅದಕ್ಕೋಸ್ಕರನೇ PIOಗಳಿಗಿರೋಂಥ ಅನುಮಾನಗಳನ್ನ ಬಗೆಹರಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಕಾರ್ಯಾಗಾರ ಮಾಡಿದ್ದೇವೆ. ಇವತ್ತು ಇಲ್ಲಿ ಕಾರ್ಯಾಗಾರದಲ್ಲಿ ಜಿಲ್ಲಾಡಳಿತ ತುಂಬ ಚೆನ್ನಾಗಿ ಇದನ್ನು ಎಲ್ಲ ವ್ಯವಸ್ಥೆ ಮಾಡಿದರು. ಅವರು ಎಲ್ಲರೂ ನಮ್ಮ ಎಲ್ಲ ಏನು ಕಾನೂನು ಇದೆ ಅದನ್ನು ಮನವರಿಕೆ ಮಾಡಿಕೊಟ್ವಿ. ಯಾಕೆ ಅಂತ ಹೇಳಿದ್ರೆ PIOಗಳು ಹೊಸಬ್ರು ಬಂದಿರ್ತಾರೆ, ಜಿಲ್ಲೆಗಳು ತಾಲೂಕುಗಳು ಡಿವೈಡ್ ಆಗಿ ಇದು ಅಲ್ಲಿಂದ ಕಡತಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿರೋದಿಲ್ಲ. ಈ ಥರದ್ದೆಲ್ಲ ಅನುಮಾನಗಳು ಆ ಥರದ್ದೆಲ್ಲ ಸಮಸ್ಯೆಗಳಿರೋದ್ರಿಂದ ಏನೇನು ಮಾಡಬೇಕು, ಕಡತ ಕಣ್ಮರೆ ಆಗಿದ್ದರೆ ಏನು ಮಾಡಬೇಕು, ಈ ಥರದ್ದೆಲ್ಲವನ್ನು ಕೂಡ ಅವರಿಗೆ ವಿವರಿಸಿ ಹೇಳಿದ್ದೇವೆ. ಆಮೇಲೆ ನಾವು ನವಂಬರಿಂದ ಕನ್ನಡ ರಾಜ್ಯೋತ್ಸವ ಮಾಸಾಚರಣೆಯಲ್ಲಿ ಹೊಸ ಒಂದು ಪ್ರಯತ್ನಕ್ಕೂ ನಾವು ಮುಂದಾಗ್ತಾ ಇದ್ದೇವೆ. ಆಯಾ ಜಿಲ್ಲೆಗಳಲ್ಲೇ ಅದಾಲತ್ ಮಾದರಿನಲ್ಲಿ ಅಲ್ಲಿನ ಕೇಸ್ಗಳನ್ನ ವಿಲೇವಾರಿ ಮಾಡಬೇಕು. 2 ಅಥವಾ 3 ಜನ ನಮ್ಮ ಆಯುಕ್ತರುಗಳು. ಅದರಿಂದ ಅರ್ಜಿದಾರ ಮತ್ತು ಅಧಿಕಾರಿಗಳಿಗೆ ಸಮಯ ಉಳಿತಾಯನೂ ಆಗುತ್ತೆ, ಶೀಘ್ರ ವಿಲೇವಾರಿ ಆಗುತ್ತೆ. ಈ ಎಲ್ಲ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಅದನ್ನು ನಾವು ನವಂಬರಿಂದ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿದ್ದೇವೆ. ನವಂಬರಲ್ಲಿ ಅದು ಆಗುತ್ತೆ. ಇದು ಇವತ್ತಿನ ಟೈಮ್ ಬೌಂಡ್ ಏನಿಲ್ಲ. ಇದು ಮತ್ತು ಅಧಿಕಾರಿಗಳಿಗೆ 15 ದಿವಸ ಮುಂಚಿತವಾಗಿ ನೋಟಿಸ್ ಕೊಡಬೇಕು. ಆಯ್ತಲ್ಲ, ಅದು ಪ್ರೋಸೆಸ್ ಅಲ್ಲಿಂದ ಶುರು ಆಗುತ್ತೆ. ಕಮಿಷನ್ ಕಡೆಯಿಂದ 15 ದಿವಸ ಮುಂಚೆ ನೋಟಿಸ್ ಕೊಡಬೇಕು. ಆಮೇಲೆ ಅಕ್ಟೋಬರಲ್ಲಿ ನೋಟಿಸ್ ಕೊಡ್ತೀವಿ. ನವಂಬರಲ್ಲಿ ಇಲ್ಲಿ ಬಂದು ಒಂದು 2-3 ದಿವಸ ಮಾಡ್ಬೋದು ವಿಲೇವಾರಿ ಮಾಡೋದಕ್ಕೆ. ಇನ್ನು ಎಷ್ಟು ಆಗುತ್ತೆ ಅಷ್ಟು ನಾವು ವಿಲೇವಾರಿ ಮಾಡ್ಬೋದು. ಇಲ್ಲೇ ಅಧಿಕಾರಿಗಳೆಲ್ಲ ಒಂದೇ ಕಡೆ ಆ ಡೇಟ್ ಗೊತ್ತಿರೋದ್ರಿಂದ, ಮತ್ತು ಅಧಿಕಾರಿಗಳೆಲ್ಲೂ ಬೇರೆ ಗುಲ್ಬರ್ಗಕ್ಕೆ ಬರಬೇಕು, ಕಲಬುರಗಿಗೆ ಬರೋ ಅವಶ್ಯಕತೆ ಇರಲ್ಲ. ಇಲ್ಲೇ ಬಂದಾಗ ಮಾಹಿತಿ ಮೊದಲೇ ಹೇಳಿರೋದ್ರಿಂದ ಮಾಹಿತಿ ಎಲ್ಲ ಕೊಟ್ಟರೆ, ಇಲ್ಲ ಅಲ್ಲಿಗೆ ತಂದು ಕೊಟ್ಟರು ನಾವು ಕೇಸಸ್ನ ಕ್ಲೋಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ಮುಂದಿನ ವಿಚಾರಣೆಗೆ ನಾವು ಇಲ್ಲೇ ಬಂದ್ ಮಾಡೋಕ್ಕಾಗಲ್ಲ. ಮುಂದಿನ ವಿಚಾರಣೆ ಗುಲ್ಬರ್ಗದ ಬೆಂಚಲ್ಲೇ ನಡೀತದೆ. ಸೊ ಇಲ್ಲಿ ಪ್ರತಿ ಸಲ ಇಲ್ಲೇ ಬಂದ್ ಮಾಡೋಕ್ಕಾಗಲ್ಲ. ಒಂದು ಸಲ ಮಾಡಿ ಬಂದಾಗ ಏನಾಗುತ್ತೆ, ಅವ್ರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅಷ್ಟೇ ಬರ್ಬೋದು ನಾವು. ಮತ್ತು ಡಿಸ್ಪೋಸಲ್ಗೆ ಅದಾಲತ್ ಪ್ರತಿ ತಿಂಗಳು ನಡೆಯೋದಿಲ್ಲ, ಯಾವಾಗಲೂ ಒಮ್ಮೆ ನಡೀತದಲ್ಲ. ಅದೇ ಥರ ಇದೇ ಅದಾಲತ್ ಕೂಡ ಮಾಹಿತಿ ಹಾಕುವ ಆಯುಕ್ತಾಲಯದ ಅದಾಲತ್ ಥರ ನಾವು ನಡೆಸಬೇಕು ಅಂತಿದ್ದೀವಿ. ನವಂಬರ್ ಅಂದರೆ ನಾವು ರಾಯಚೂರು ಅಂತಿಲ್ಲ, ಬಟ್ ADC ಅವರು ಜಿಲ್ಲಾಡಳಿತ ಇಲ್ಲಿ ವ್ಯವಸ್ಥೆ ಮಾಡಬೇಕಾಗುತ್ತೆ. ಅದು ಕೋರ್ಟ್ ಕಲಾಪ ಥರನೇ ಕಲಾಪ ನಡೆಯುತ್ತೆ. ಅವರ ಇಲ್ಲಿ ಕೋರ್ಟ್ ಹಾಲ್ ಫ್ರೀ ಇರಬೇಕು. ಈ ಥರದ್ದೆಲ್ಲ ಅವರು ವ್ಯವಸ್ಥೆ ಮಾಡಬೇಕಾಗುತ್ತೆ. ಆಮೇಲೆ ನಮ್ಮ ಸಿಬ್ಬಂದಿ ಬರಬೇಕು, ಅಲ್ಲಿಂದ ಜಡ್ಮೆಂಟ್ ರೈಟರ್ಸ್ ಅವರೆಲ್ಲ ಫೈಲ್ ಎಲ್ಲ ತೊಗೊಂಡು ಇಲ್ಲಿ ಬರಬೇಕು. ಆ ಥರದ್ದೆಲ್ಲ ನಮ್ಮ ನೋಡಿಕೊಂಡು ಯಾವ್ಯಾವ ಜಿಲ್ಲೆಯಿಂದ ಶುರು ಆಗಬೇಕು ಜಿಲ್ಲೆಯಿಂದ ಮಾಡ್ತೀವಿ. ಅಂತೂ ಎಲ್ಲ ಜಿಲ್ಲೆನಲ್ಲೂ ಮಾಡಬೇಕು. ಸರ್, ಈಗ ಬಂದಿರುವಂಥ ಅಲ್ಲ ನೋಡಿ, ಮಾಹಿತಿ ನೋಡಿ ವೈಯಕ್ತಿಕವಾಗಿ ಮಾಹಿತಿ ಹಕ್ಕಲ್ಲಿ ನೀವು ಏನೇ ಬೇಕಾದರೂ ವಿಷಯ ಕೇಳ್ಬೋದು, ಯಾವುದೇ ಕಾರಣ ಕೊಡಬೇಕಾಗಿಲ್ಲ. ಆಯ್ತಲ್ವಾ? ನಾನು ಆವಾಗಲೇ ಇಲ್ಲದೆ ಇದು ನಮ್ಮ ಸಂವಿಧಾನದ ನಂತರ ಏನಾದರೂ ಹೆಚ್ಚು ಪವರ್ಫುಲ್ ಆ್ಯಕ್ಟ್ ಏನಾದರೂ ಇದ್ದರೆ ಮಾಹಿತಿ ಹಕ್ಕು ಕಾಯ್ದೆ 2005. ಸೊ ನೀವು ಅದಕ್ಕೆ ಯಾವ ಮಾಹಿತಿ ಕೇಳೋದಕ್ಕೆ ಯಾವುದೇ ಕಾರಣ ಕೊಡಬೇಕಾಗಿಲ್ಲ. ಕೆಲವರು ಕೇಳ್ತಾರೆ, ನಾವು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡೋದಕ್ಕೆ, ಇಲ್ಲ ಬರೆಯೋದಕ್ಕೆ, ಪತ್ರಕರ್ತರಂದ್ರೆ ನಾವು ರಿಪೋರ್ಟ್ ಮಾಡೋಕ್ಕೆ ಬೇಕು ಅಂತೆಲ್ಲ ಕೇಳ್ತಾರೆ. ಸೊ ಈ ಥರ ಬೇರೆ ಬೇರೆ ಕಾರಣ ಕೊಟ್ಟು ಕೇಳ್ತಾರೆ. ಅದು ಬೇಸಿಕಲಿ ಕೆಲವ್ರಿಗೆ ಏನಂದರೆ ಎದುರಿಸೋದಕ್ಕೆ ಇರ್ಬೋದು, ಏನೋ ಇರ್ಬೋದು ಕಾರಣ. ಬಟ್ ಯಾವುದೇ ಕಾರಣ ಕೊಡಬೇಕಾಗಿಲ್ಲ. ಮಾಹಿತಿ ಹಕ್ಕು ಕೇಳೋರು ಇಂಥದಕ್ಕೆ ಏನು ಕಾರಣ ಕೊಡ್ತೀರೋ ಮಾಹಿತಿ ತಗೋಬೋದು. ಕೆಲವೊಂದು ಮಾಹಿತಿಗಳು ಕೊಡೋಕ್ಕಾಗಲ್ಲ. ಆವಾಗಲೇ ಇಲ್ಲದೆ ವೈಯಕ್ತಿಕ ವಿಚಾರಗಳಿರ್ಬೋದು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಇರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು, ನಿಮ್ಮ ಪ್ಯಾನ್ ಕಾರ್ಡ್ ಇರ್ಬೋದು, ನಿಮ್ಮದು ಬೇರೆ ವೈಯಕ್ತಿಕವಾಗಿ ಹೆಲ್ತ್ ಇಶ್ಯೂಸ್ ಇರ್ಬೋದು, ಕೊಡೋಕ್ಕೆ ಬರೋದಿಲ್ಲ. ಆಮೇಲೆ ಯಾವುದೇ ವಿಚಾರಣೆ ನಡೀತಿದ್ರೆ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಬಟ್ ಆ ವಿಚಾರಣೆಗೆ 81H ಅಲ್ಲಿ ಯಾಕೆ ಕೊಡಕ್ಕೆ ಬರಲ್ಲ ಅಂತೇಳಿ ಅವರು ಸಕಾರಣ ಕೊಡಬೇಕಾಗುತ್ತೆ. ರಾಯಚೂರು ಜಿಲ್ಲಾ ತಾಲೂಕು ಕುರುಬದೊಡ್ಡಿ SDMC ಅಧ್ಯಕ್ಷ ವೀರೇಶ್ ಇವರು ಪೂರ್ಣ ಮಾಹಿತಿ ಇಲ್ಲದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಭೋಜನಾಲಯದಲ್ಲಿ ಹಣ ದುರ್ಬಳಕೆಯಾಗಿದೆ ಎಂದು ಸುಳ್ಳು ಆರೋಪ ಮಾಡಿದ್ದು, ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಬಿಜೆಪಿ ಮುಖಂಡ ಬಸವರಾಜ ಕುರುಬದೊಡ್ಡಿ ಹೇಳಿದರು.
ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಎಸ್ಡಿಎಂಸಿ ಅಧ್ಯಕ್ಷರಾಗಿರುವ ವೀರೇಶ್ ಇವರಿಗೆ ಕಾಮಗಾರಿ ನಿರ್ವಹಿಸಿದವರ್ಯಾರು ಎಂಬ ಮಾಹಿತಿ ಇಲ್ಲದೆ ರಾಜಕೀಯ ಉದ್ದೇಶದಿಂದ ಸುಳ್ಳು ಆರೋಪ ಮಾಡಿ ಮಾನಸಿಕವಾಗಿ ತೊಂದರೆ ಕೊಟ್ಟಿದ್ದಾರೆ. ನಾನು ಗುತ್ತಿಗೆದಾರನಲ್ಲ, ಕಾಮಗಾರಿಯು ನಿರ್ವಹಿಸಿಲ್ಲ. ಭೋಜನಾಲಯ ನಿರ್ಮಾಣಕ್ಕೂ ಅರ್ಧವಾಗಿ ನಿಂತಿರುವುದಕ್ಕೂ ನನಗೂ ಸಂಬಂಧವೇ ಇಲ್ಲ. ಸುಳ್ಳು ಆರೋಪ ಮಾಡಿ ಗೌರವಕ್ಕೆ ಧಕ್ಕೆ ತರುವುದನ್ನು ನಿಲ್ಲಿಸಬೇಕು, ಬಹಿರಂಗ ಕ್ಷಮೆ ಯಾಚಿಸಬೇಕು, ಇಲ್ಲದೆ ಹೋದರೆ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಎಚ್ಚರಿಸಿದರು. ಇಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಮಹೇಶ್ ಅಂತಿದ್ದಾರೆ. ಅವರು ಮಾಜಿ ಉಪಾಧ್ಯಕ್ಷರು ಎಸ್ಡಿಎಂಸಿ ಅಧ್ಯಕ್ಷರ ಮಾಜಿ ಉಪಾಧ್ಯಕ್ಷರು ತಿಮ್ಮಯ್ಯ ಅಂತ, ಮತ್ತೆ ಅದೇ ರೀತಿಯಾಗಿ ರಾಘವೇಂದ್ರ ಕುಲಕರ್ಣಿ, ಹಾಲಿ ಸದಸ್ಯರು ಎಸ್ಡಿಎಂಸಿ ಸದಸ್ಯರು ಸ್ವಾಮಿ ಅಂತ, ಅದಲ್ಲದೆ ರಾಜಪ್ಪ ಎಸ್ಡಿಎಂಸಿ ಹಾಲಿ ಸದಸ್ಯರು. ಅವರು ಇಲ್ಲಿ ನಮಸ್ಕರಿಸುತ್ತಾ ಕಳೆದ ತಿಂಗಳು ಜುಲೈ 14ರಂದು ಎಸ್ಡಿಎಂಸಿ ಅಧ್ಯಕ್ಷರು ಪ್ರೆಸಿಡೆಂಟ್ ಎಸ್ಡಿಎಂಸಿ ಅಧ್ಯಕ್ಷರು ಏನಪ್ಪ ಅಂದ್ರೆ ಭೋಜನಾಲಯ ಕಳಿಸೋದ್ರಲ್ಲಿ 14ರಿಂದ 15 ಲಕ್ಷ ಲೂಟಿ ಮಾಡಿದ್ದಾರೆ ಅಂತ. ಅವರಿಗೆ ಇಂದು ನಾನು ನನ್ನ ವ್ಯಕ್ತಿ ಗೌರವಕ್ಕೆ ಧಕ್ಕೆ ಆ ವ್ಯಕ್ತಿಯ ವಿರುದ್ಧ ಎಸ್ಡಿಎಂಸಿ ಅಧ್ಯಕ್ಷರ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ಹೂಡಲು ನಾನು ಇವತ್ತು ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ಹೇಳಲು ಬಯಸ್ತೀನಿ. ಕಳೆದ ಈ ಒಂದು 14-15 ಲಕ್ಷ ರೂಪಾಯಿಗಳು ನಮಗ ಅವರಲ್ಲಿ ಏನಪ್ಪ ಅಂತಂದ್ರೆ ಬಸವರಾಜ್ ಉಪಾಧ್ಯಕ್ಷರು ಅವರು 14ರಿಂದ 15 ಲಕ್ಷ ರೂಪಾಯಿಯನ್ನು ಮತ್ತು ಏನಂತ ಹೇಳಿದ್ದಾರೆ ಅಂದ್ರೆ ನಕಲಿ ಬಿಲ್ಲುಗಳನ್ನು ಸೃಷ್ಟಿಸಿ 14ರಿಂದ 15 ಲಕ್ಷ ರೂಪಾಯಿಗಳನ್ನು ಲೂಟಿ ಹೊಂದಿದ್ದಾರೆ. ಇವರು ಹೇಳಿರ್ತಕ್ಕಂಥ ಒಂದು ಆರೋಪ ಇದೆಯಲ್ಲ, ಇದು ಸುಳ್ಳು ಆರೋಪ. ಯಾಕಂತಂದ್ರೆ ಇದು ಸತ್ಯಕ್ಕೆ ದೂರವಾದಂತಹ ಆರೋಪವಾಗಿದೆ. ಯಾಕಂದ್ರೆ ನಾನು ಒಬ್ಬ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನೂ ಅಲ್ಲ, ನಾನೊಬ್ಬ ಗುತ್ತಿಗೆದಾರನೂ ಅಲ್ಲ, ನಾನು ಗ್ರಾಮದ ಬಿಜೆಪಿ ಮುಖಂಡರು. ಅದನ್ನು ನನ್ನ ವೈಯಕ್ತಿಕ ಉದ್ದೇಶದಿಂದ ದ್ವೇಷದಿಂದ ನನ್ನ ಮೇಲೆ ಈ ರೀತಿ ಆರೋಪ ಮಾಡುವುದು ಅದು ನನ್ನ ಮಾನಸಿಕವಾಗಿ ನೊಂದಿದ್ದೇನೆ. ನಾನು ಮಾನಸಿಕವಾಗಿ ನೊಂದಿದ್ದವರೆ ನನಗೆ ಸಮಾಜದಲ್ಲಿ ನನಗೆ ಇದು ಏನು ನೆಮ್ಮದಿ ಕಳ್ಕೊಂಡಿದ್ದೀನಿ. ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಅವರು ನನ್ನ ಮಾನಸಿಕವಾಗಿ ನೊಂದಲು ಒಂದು ಷಡ್ಯಂತ್ರ ಹೂಡಿ ಅವರು ನನ್ನ ಬಗ್ಗೆ ಅಪಪ್ರಚಾರದ ಮುಖಾಂತರ ಈ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ. ಅವರ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ಹೂಡಲು ನಾನು ಈಗಾಗಲೇ ಠಾಣೆಯಲ್ಲಿ ದೂರನ್ನು ದಾಖಲಿಸುತ್ತೇನೆ. ವೀರೇಶ್ ತಂದೆ ಕರಿಯಪ್ಪ ಎಸ್ಡಿಎಂಸಿ ಅಧ್ಯಕ್ಷರು ಕುರುದೋಡಿ ಮತ್ತು ಮಲ್ಲಯ್ಯ ತಂದೆ ಗುಂಡು ನರಸಪ್ಪ ಕುರುದೋಡಿ ಸೇರಿಕೊಂಡು ದಿನಪತ್ರಿಕೆ ನ್ಯೂಸ್ ಚಾನೆಲ್ಗಳಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಹೂಡಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ವ್ಯಕ್ತಿ ದ್ವೇಷ ದುರುದ್ದೇಶಪೂರಿತವಾದ ಸುಳ್ಳು ಆರೋಪ ಮಾಡಿ ವೈಯಕ್ತಿಕವಾಗಿ ನನ್ನ ವ್ಯಕ್ತಿ ಗೌರವಕ್ಕೆ ಧಕ್ಕೆ ತಂದಿರುತ್ತಾರೆ. ಇದರಿಂದ ನನ್ನ ಗೌರವಕ್ಕೆ ಧಕ್ಕೆ ಬಂದರೂ ಮಾನಸಿಕವಾಗಿ ನೊಂದಿರುತ್ತೇನೆ. ಆದ್ದರಿಂದ ನಾನು ಇವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುತ್ತಿದ್ದೇನೆ. ಇಲ್ಲ, ನಾವು ಗುತ್ತಿದಾರನೇ ಅಲ್ಲ. 5 ಲಕ್ಷ ಮೇಲ್ಪಟ್ಟರೆ ಟೆಂಡರ್ ತರ್ತಾರೆ, ಪ್ರಕಾರ ಕೆಲಸ ಆಗ್ತದೆ. ಎಷ್ಟು ಕೆಲಸ ಆಗಿರ್ಬೋದು ಅಷ್ಟು ಕೆಲಸ ಪೇಮೆಂಟ್ ಮಾಡಿದ್ದಾರೆ. ಅದೇ ಏನಾದ್ರ ಟೆಂಡರ್ ಮಾಡಿದ್ದಾರೆ, ಟೆಂಡರ್ ಯಾರಿಗೆ ಆಗಿರ್ತದೆ ಅವ್ರು ಮಾಡಿರ್ತಾರೆ. ನನಗೆ ಗೊತ್ತಿಲ್ಲ ಸರ್, ನಾನು ಯಾವುದೇ ಗ್ರಾಮದ ನನ್ನಲ್ಲಿ ನಿಮ್ಮ ಬೆಂಬಲ ಏನಾದರೂ ನನ್ನ ಬೆಂಬಲ ಈಗ 1 ನಿಮಿಷ 12.5 ಲಕ್ಷ ಎಸ್ಟಿಮೇಟ್ ಆಗಿದೆ. ಕೆಲಸ ಎಷ್ಟಾಗಿದೆ ಅಷ್ಟು 6,31,000 ರೂಪಾಯಿ ಕೆಲಸ ಎಷ್ಟಾಗಿದೆ ಅಷ್ಟು ಪೇಮೆಂಟ್ ಆಗಿದೆ. ಇಲ್ಲಿದೆ ನೋಡಿ ಸರ್, ಆಗ್ಬೇಡಿ ನೀವು. ಅಲ್ಲ ಇದರಲ್ಲಿ ನನಗೆ ಗುತ್ತಿದಾರ ಯಾರಂತ ಗೊತ್ತಿಲ್ಲ. ಇದರಲ್ಲಿ ಇರ್ತದೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಲು ಸರ್ಕಾರ ರಚಿಸಿರುವ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಹಲವು ಲೋಪದೋಷಗಳಿಂದ ಕೂಡಿದ ಅವೈಜ್ಞಾನಿಕ ವರದಿ ಆಗಿದೆ ಎಂದು ಮಹೇಂದ್ರ ಕುಮಾರ್ ಆರೋಪಿಸಿದರು.
ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಸ್ಟಿಸ್ ನಾಗಮೋಹನ್ ದಾಸ್ರವರು ಉನ್ನತ ಸಮುದಾಯಕ್ಕೆ ಸೇರಿದವರಾಗಿದ್ದು, ಅವರಿಂದ ಪರಿಶಿಷ್ಟ ಜಾತಿಗಳ ಶೈಕ್ಷಣಿಕ ಹಾಗೂ ಸರ್ಕಾರಿ ನೌಕರಿಗಳಲ್ಲಿ ದತ್ತಾಂಶವನ್ನು ಸೂಕ್ಷ್ಮ ವಿಚಾರವಾಗಿದ್ದು, ಈ ಆಯೋಗಕ್ಕೆ ಸಮುದಾಯದ ಯಾವುದೇ ಪ್ರತಿನಿಧಿಯನ್ನು ನೇಮಿಸದೆ ಉನ್ನತ ವರ್ಗದವರನ್ನು ಸಲಹೆಗಾರರಾಗಿ ನೇಮಕ ಮಾಡಿ ಪರಿಶಿಷ್ಟ ಜಾತಿಗಳ ಮೋಸ ಮಾಡಿದಂತಾಗಿದ್ದು, ಅಲ್ಲದೆ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ನೆಲೆಯನ್ನು ಅರ್ಥ ಮಾಡಿಕೊಳ್ಳದೆ ಜಾತಿಗಳ ವರ್ಗೀಕರಣವನ್ನು ಮಾಡಿದ್ದು, ಸ್ಪೃಶ್ಯ ಜಾತಿಗಳ ಪಟ್ಟಿಯಲ್ಲಿ ಅಸ್ಪೃಶ್ಯ ವರ್ಗಗಳ ಜಾತಿಯನ್ನು, ಅಸ್ಪೃಶ್ಯ ಜಾತಿಗಳ ಪಟ್ಟಿಯಲ್ಲಿ ಸ್ಪರ್ಶ ಜಾತಿಗಳನ್ನು ಸೇರಿಸಿದ್ದು, ಅಲ್ಲದೆ ಕೆನೆ ಪದರ ಹಂತ ವಿಚಾರವನ್ನು ಸಹ ಬಗೆಹರಿಸದೆ ವರದಿಯನ್ನು ನೀಡಿದ್ದು, ಮುಂದೊಂದು ದಿನ ಒಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ನೀಡಲಿ ಎಂಬ ಕೂಗು ಕೇಳಿಬಂದರೂ ಆಶ್ಚರ್ಯ ಇಲ್ಲ. ಹೀಗಾಗಿ ಈ ವರದಿ ಅವೈಜ್ಞಾನಿಕವಾಗಿ ಕೂಡಿದೆ. ಈ ವರದಿಯನ್ನು ಜಾರಿ ಮಾಡುವುದಾದರೆ ಪ್ರವರ್ಗ ಬಿಯಲ್ಲಿ ಬರುವ ಮೋಗೇರ್ ಮತ್ತು ಕೆಂಪರಿಸ್ ಉಪಜಾತಿಗಳನ್ನು ಇದರ ಗುಂಪಿನಿಂದ ಕೈಬಿಡಬೇಕು. ಕೆನೆ ಪದರ ನೀತಿಯನ್ನು ಜಾರಿಗೆ ತರಬೇಕು. ಅಲ್ಲದೆ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಬೋವಿ, ಲಂಬಾಣಿ, ಕೊರಚ, ಕೊರಮ ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಕೈ ಬಿಡಬೇಕು ಎಂದು ತಿಳಿಸಿದರು. ಸೊ ಅದರಲ್ಲಿ ಇನ್ನೊಂದು ಏನಂತಂದ್ರೆ ನಾಗಮೋಹನ್ ದಾಸ್ ಅವರು ವರದಿಯಲ್ಲಿ ಏನಂತಂದ್ರೆ ಪುಟ ಸಂಖ್ಯೆ 9ರಲ್ಲಿ ಆದಿ ದ್ರಾವಿಡ ಆದಿ ಕರ್ನಾಟಕ ಕುರಿತು ಬರೆದಿದ್ದಾರೆ. ಅವ್ರೇನ್ ಹೇಳ್ತಾರೆ, ಮದ್ರಾಸ್ ಪ್ರಾಂತದಲ್ಲಿ ಒಂದು ರೆಸಲ್ಯೂಷನ್ ಮಾಡಿಕೊಂಡು ತಮಿಳು ಮಾತಾಡೋರೆಲ್ಲ ಆದಿ ಕರ್ನಾಟಕ, ತೆಲುಗು ಮಾತಾಡೋರೆಲ್ಲ ಎಸ್ಸಿದವರೆಲ್ಲ ಆದಿ ಆಂಧ್ರ ಅಂತ ಹೇಳಿದ್ದಾರೆ ಪೇಜ್ ನಂಬರ್ 9ರಲ್ಲಿ. ಆದ್ರೆ ಇವ್ರ ವಿವರಣೆ ಎಲ್ಲಿಂದ ದಾಖಲಾತಿಗಳು ಸಿಕ್ಕಿದ್ರು ಗೊತ್ತಿಲ್ಲ. ಆದ್ರೆ ನಮ್ಮಲ್ಲಿರೋ ಲಭ್ಯ ಮಾಹಿತಿ ಗವರ್ಮೆಂಟ್ ಆಫ್ ಇಂಡಿಯಾ ಸೆನ್ಸಸ್ ರಿಪೋರ್ಟ್ 1931 ನಾವು ನೋಡೋದಾದಂತೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಬರೆದಿದ್ದಾರೆ. ಮೈಸೂರು ರಾಜ್ಯಕ್ಕೆ ಕನ್ನಡ ಮಾತಾಡೋರು ಪರಿಶಿಷ್ಟ ಜಾತಿಯವರು ಏನು ಹಳೆ ಮೈಸೂರು ಜಿಲ್ಲೆಯಲ್ಲಿ ಇದ್ರು, ಇನ್ಕ್ಲೂಡಿಂಗ್ ದಾವಣಗೆರೆ ಡಿಸ್ಟ್ರಿಕ್ಟ್ ಇಟ್ಕೊಂಡು ಬಳ್ಳಾರಿ ಮತ್ತೆ ಹೊಸಪೇಟೆ ಹೊರತುಪಡಿಸಿ ಅಲ್ಲೇನಿದ್ದಾರೆ ಕನ್ನಡ ಮಾತಾಡೋರೆಲ್ಲ ವಲಯ ಮಾದರಿ ಮಾಡಿದ್ದಾರೆ. ನಮ್ಗೆ ಇದು ಕರಪ್ಟ್ ವರ್ಡ್ ಬೇಡ, ಇದು ಅಸಮಾನತೆ ಒಂದು ಸಂಕೇತ ಆದಂಗಾಗ್ತದ, ಈ ಜಾತಿಯ ನಮ್ಗೆ ಬೇಡ ಅಂತೇಳಿ ಶುದ್ಧವಾಗಿ ಆದಿ ಕರ್ನಾಟಕ ಅಂತ ಹೇಳಿದ್ರು. ಅವಾಗ ತೀರ್ಮಾನ ತಗೊಂಡಿದ್ದದನ್ನ ನಾಗಮೋಹನ್ ದಾಸ್ ಅವರು ಶಿಫಾರಸು ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಆದಿ ಕರ್ನಾಟಕ ಆದಿ ದ್ರಾವಿಡ ಏನಿದಾರಲ್ಲ ತಿರ್ಗಾ ಮತ್ತೆ ಇವಾಗ ವಲಯ ಮಾದರಿಯ ಸರ್ಟಿಫಿಕೇಟ್ ಕೊಟ್ರಿ ನಂಗೆ ಅನಾಲಿಸಿಸ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಇವ್ರು ಏನು ವರದಿ ಸಲ್ಲಿಸಿದಾರಲ್ಲ ಇದು ಇನ್ಕಂಪ್ಲೀಟ್ ರಿಪೋರ್ಟ್. ಅವ್ರ ರೆಕಮೆಂಡೇಶನ್ಸ್ ನಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡನ ತಿರ್ಗಾ ಮತ್ತೆ ಉಪಜಾತಿಗಳು ಬರೀ ಅಂತ ಹೇಳಿದಾರೆ ಅವರು. ಅಂದ್ರೆ ಇದು ಫೈನಲ್ ರಿಪೋರ್ಟ್ ಅಲ್ಲ ಇದು. ಇದ್ರ ಮೇಲೆ ರಾಜ್ಯ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಳ್ಳಕ್ ಬರೋದೇ ಇಲ್ಲ. ಯಾಕಂತಂದ್ರೆ ಆದಿ ಕರ್ನಾಟಕ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ವಲಯ ಮಾದಿಗ ದಾಸರು ಎಲ್ಲರೂ ತಗೊಂತಾ ಇದ್ದಾರೆ. ಸೊ ಹಾಗಾಗಿ ಇದು ಇನ್ಕಂಪ್ಲೀಟ್ ರಿಪೋರ್ಟ್ ಚಲವಾದಿ ಕಮ್ಯುನಿಟಿನಲ್ಲಿ ಒಂದು IAS ಆಫೀಸರ್ ದಿವಂಗತ ಶಿವರಾಮ್ ಅಂತೇಳಿ ಅವ್ರ ಕಡೆಯಿಂದ ಇಡೀ ರೈಟ್ ಕಮ್ಯುನಿಟಿ ಎಲ್ಲ ಇವತ್ತು ಹಾಳಾಗುತ್ತೆ. ಯಾಕಂತಂದ್ರೆ ಅವರು ಮೈಸೂರು ಭಾಗದವರು ಮತ್ತೆ ಮಾಲಾ ಕಮ್ಯುನಿಟಿನಲ್ಲಿ ಅದು ರೈಟ್ ಕಮ್ಯುನಿಟಿನಲ್ಲಿ ಅವರು ದಾಸರಲ್ಲಿ ಬರ್ತಾರೆ. ಈ ಮಾಲದಾಸರು ವಲಯ ದಾಸರು ಅಂತ ಹೇಳ್ತಾರಲ್ಲ ಅದಕ್ಕೆ ಸಮಾನಾಂತರ ಜಾತಿಗಳು ಇದ್ದು. ಸೊ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಎಂಟರ್ ರೈಟ್ ಕಮ್ಯುನಿಟಿನೂ ಒಂದು ಮಾಡವು ಮತ್ತೆ ಚಲವಾದಿ ಹೆಸರಿಡಮ್ ಅಂತಂದ್ರು. ಅದೇನು 2016-17 ಚಲವಾದಿ ಮಹಾಸಭಾ ಮಾಡಿದ್ರು. ಆ ಚಲವಾದಿ ಮಹಾಸಭಾ ಅಂತಂದ್ರೆ ಚಲವಾದಿ ಅಂತಂದ್ರೆ ಮಾಲದಾಸರು ಅಂದ್ರೆ ಈ ಬ್ಯಾಗಾರು ಮಾಲ ವಲಯ ಕಮ್ಯುನಿಟಿಗ ಗುರುಗಳು ಅವ್ರಿಗ ಇವರು ಹೆಣ್ಣು ಕೂಡ ತಗೊಳ್ಳೋದಿಲ್ಲ. ಮತ್ತೆ ಅವ್ರಿಗ ಇವ್ರಿಗ ಆರ್ಯ ವೈಶ್ಯ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಸಮಾರಂಭದ ಉದ್ಘಾಟನೆಯನ್ನು ಅಧಿಕಾರಿಗಳ ಹಾಗೂ ವೃತ್ತಿ ನಿರತ ಸಂಘ ರಾಯಚೂರು ವತಿಯಿಂದ ಆಗಸ್ಟ್ 17 ರವಿವಾರ ಬೆಳಗ್ಗೆ ಸಚಿವರಾದ 10:30ಕ್ಕೆ ನಗರದ ಪಂಡಿತ್ NS ಬೋಸರಾಜು ಸಿದ್ದರಾಮ ಜಂಬಲ್ದಿನ್ನಿ ಮಾಡಲಿದ್ದು, ಮುಖ್ಯ ಅತಿಥಿಗಳಾಗಿ ರಂಗಮಂದಿರದಲ್ಲಿ ಆರ್ಯ ವೈಶ್ಯ ಡಾಕ್ಟರ್ ಶಿವರಾಜ್ ಪಟೇಲ್, ನಗರ ಸಮಾಜದ ವಿದ್ಯಾರ್ಥಿಗಳಿಗೆ ಶಾಸಕರು, ಹಮೋಪಗಳ ಪ್ರತಿಭಾ ಪುರಸ್ಕಾರ ಹಾಗೂ ಅಧ್ಯಕ್ಷರಾದ SL ಕೋರಾ ವಿದ್ಯಾರ್ಥಿ ವೇತನ ಸಮಾರಂಭ ಅಧ್ಯಕ್ಷತೆಯನ್ನು ಜರುಗಲಿದೆ. ಕಾರ್ಯದರ್ಶಿಗಳಾದ ಪೆಂಡಲ ಆಲೂರು ಎಂದು ವೆಂಕಟೇಶ್ ರವರು ವಹಿಸಲಿದ್ದು, ಅತಿಥಿಗಳಾಗಿ ಮಂಚುಕೊಂಡ ನರಸಿಂಹಯ್ಯ, ಪುರುಷೋತ್ತಮ ಸಾವಿತ್ರಿ, 3ನೇ ಪುಟಕ್ಕೆ ಕಿಶೋರ್ ಅವರು ತಿಳಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗಣದಾಳ ಲಕ್ಷ್ಮೀಪತಿ, ಜಿ ಜಗದೀಶ್ ಗುಪ್ತಾ, ಕೊಂಡ ಹನುಮೇಶ್, ಗಾರಲದಿನ್ನಿ ಎನ್, ತಿಮ್ಮಯ್ಯ ಶೆಟ್ಟಿ, ಕೆ ಭೀಮಶಂಕರ, ಗುರುಗುಂಟಿಹಾರ್, ಲಕ್ಷ್ಮಿ, ಈ ಶಶಿರಾಜ್ ರವರು ವಹಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ 5 ಭಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕ, 26 ವಿದ್ಯಾರ್ಥಿಗಳಿಗೆ 27 ರಜತ ಪದಕ, 114 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು, 180 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲಿದ್ದು, ಈ ಕಾರ್ಯಕ್ರಮಕ್ಕೆ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಿದರು. ಸಮಾರಂಭವನ್ನು ಏರ್ಪಡಿಸಲಾಗುವುದು.
ಈ ಸಮಾರಂಭಕ್ಕೆ ನಮ್ಮ ಉದ್ಘಾಟಕರಾದ ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಚಿವರು, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಅದೇ ರೀತಿ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್, ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. ಅದೇ ರೀತಿಯಾದ ಶ್ರೀ SLR ಹೋರಾ ವಕೀಲರು, ಅಧ್ಯಕ್ಷರು, ಕರ್ನಾಟಕ ಅವೊಬ್ಬ ಒಕ್ಕೂಟ ಬೆಂಗಳೂರು. ಅದೇ ರೀತಿಯಾದ ಇನ್ನೊಬ್ಬ ಅಧ್ಯಕ್ಷರು, ಅಧ್ಯಕ್ಷತೆ ವಹಿಸಲು ಶ್ರೀ ಅನೂಪ್ ವೆಂಕಟೇಶ್ ವಕೀಲರು, ಅಧ್ಯಕ್ಷ ಅವೊಬ್ಬ ರಾಯಚೂರು. ಅತಿಥಿಗಳು ನಮಗೆ ಶ್ರೀ ಮಂಜುಗಣ ನರಸಿಂಹ ಅವರು, ಶ್ರೀ ಸಾರಥಿ ಪುರುಷೋತ್ತಮ ಅವರು, ಶ್ರೀ ಗಣಾ ಲಕ್ಷ್ಮೀಪತಿ ಅವರು, ಶ್ರೀ ವಿ ಜಗದೀಶ್ ಗುಪ್ತಾ ಅವರು, ಶ್ರೀ ಕೊಂಡಾ ಅನ್ವೇಷ್ ಅವರು, ರಾಧಾದೇವಿ ತಿಪ್ಪಯ್ಯ ಶೆಟ್ಟಿ ಅವರು, ಭೀಮಾಶಂಕರ್ ಅವರು, ಗುರುಗುಡಿ R ಲಕ್ಷ್ಮಮ್ಮ ಅವರು ಆ್ಯಂಡ್ ಶ್ರೀ ಶಶಿಧರ್ ನಗರಸಭೆ ಸದಸ್ಯರು. ಇವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ 5 ಸ್ವರ್ಣ ಪದಕಗಳು ಮತ್ತು 26 ರಜತ ಪದಕಗಳನ್ನು ವಿತರಿಸುತ್ತಿದ್ದೇವೆ. ಹಾಗೂ 180 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ 144 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಸುಮಾರು 4 ಲಕ್ಷ ರೂಪಾಯಿಗಳನ್ನು ನಾವು ದೇಣಿಗೆಯಾಗಿ ನೀಡುತ್ತಾ ಇದ್ದೇವೆ ಸ್ಕಾಲರ್ಶಿಪ್ಗೆ. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ತನು ಮನು ಧನಗಳಿಂದ ನಮ್ಮ ಸ್ಪಾನ್ಸರ್ಶಿಪ್ ಕೊಟ್ಟಿದ್ದಂಥ ಎಲ್ಲ ನಮ್ಮ ದೇಣಿಗೆದಾರರಿಗೆ ಈ ನಮ್ಮ ಮಾಧ್ಯಮ ಮಿತ್ರರ ವತಿಯಿಂದ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮಗೆ ಸ್ವರ್ಣ ಪದಕಗಳನ್ನು ಸ್ಪಾನ್ಸರ್ಶಿಪ್ ಕೊಟ್ಟಿದ್ದವರು ದಾನಿಗಳನ್ನು ನಾನು ಈ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.